ಹಾಗೆ ನಾವು ಪ್ರಾರ್ಥಿಸೋಣ. ಕರ್ತನೇ, ನಮ್ಮನ್ನು ನಿಮ್ಮ ಸನ್ನಿಧಿಯಲ್ಲಿ ಸಮರ್ಪಿಸ್ತಾ ಇದ್ದೇವೆ. ನಮ್ಮನ್ನು ಶುದ್ಧೀಕರಿಸಿರಿ, ನಮ್ಮನ್ನು ರೂಪಾಂತರಗೊಳಿಸಿರಿ. ಇವತ್ತು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬಂದಿರುವಾಗ ನೀನು ನಮ್ಮೊಟ್ಟಿಗೆ ಮಾತನಾಡಬೇಕು. ನಿನ್ನ ಚಿತ್ತ ನಮ್ಮಲ್ಲಿ ನೆರವೇರಬೇಕು. ದೇವರೇ, ಆ ಸೇವಕರು ಅಷ್ಟು ವರ್ಷದ ಸೇವೆಯಲ್ಲಿದ್ದಂಥ ಆ ಅಭಿಷೇಕ ನಾವು ಹೊಂದಿಕೊಳ್ಳಲಿಕ್ಕೆ ಸಹಾಯ ಮಾಡು. ನಮ್ಮನ್ನು ಸಮರ್ಪಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ನಿನ್ನಾಜ್ಞೆಯಿಲ್ಲದೆ ಏನಾಗದೆಂದಿಗೂ, ನಿನ್ನ ಬೆಲೆ ಮೀರಲು ವೈರಿಗೆ ಸಾಧ್ಯವೋ? ಓ ದೇವಾ, ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವಾ, ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. యేసయ్య, ನಿನಗೆ ಎಲ್ಲ ಸಾಧ್ಯವೇ. యేసయ్య, ನಿನಗೆ ಎಲ್ಲ ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳವೇದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಸ್ಥಿರಪಡಿಸುವಾತನೇ, ಘನಪಡಿಸುವಾತನೇ, ಕೆಳಬೇಕ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಏನಾದರೂ ಎಲ್ಲ ಪರಿಸ್ಥಿತಿಯನ್ನು ಬದಲಾಯಿಸುವ ಯೇಸು, ನಿನ್ನ ನಾಮಕ್ಕೆ ಅದನ್ನು ಸಾರಿ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಒಂದು ಪ್ರಾರ್ಥನೆಯಾಗಿ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಇನ್ನೊಂದು ಸಾರಿ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ. ಅದನ್ನು ಸಾರಿ. ಏನಾದರೂ ನೀವೇ ಮಾಡಿ ಕಥೆಯೆಲ್ಲ ರಾಮ ರಾಮ ನಿನ್ನ ನಾಮಕ್ಕೆ ಎಲ್ಲ ಮಹಿಮೆ ತಂದುಕೊಳ್ಳುವೆ.
ಪಾತ್ರನೇ యేసయ్య ನನ್ನ ಗಣನೀಯನೇ యేసయ్య ನನ್ನ ಮಹನೀಯನೇ యేసయ్య ನನ್ನ ಆರಾಧ್ಯನೇ ಹೆಚ್ಚಾಗಿ ಪ್ರೀತಿಸಿ ನಿನ್ ಪ್ರಾಣವ ನೀಡಿ ನಿನ್ ವಧುವಾಗಿ ನನ್ನ ಸ್ವೀಕರಿಸಿದೆ ಹೆಚ್ಚಾಗಿ ಪ್ರೀತಿಸಿ ನಿನ್ ಪ್ರಾಣವ ನೀಡಿ ನಿನ್ ವಧುವಾಗಿ ನನ್ನ ಸ್ವೀಕರಿಸಿದೆ ನಿನ್ ಋಣವ ಹೇಗೆ ತೀರಿಸಲಿ యేసయ్ಯ ಸಮಸ್ತದಿಂದ ಆರಾಧಿಸುವೆ ನಿನ್ ಋಣವ ಹೇಗೆ ತೀರಿಸಲಿ యేಸయ్ಯ ಸಮಸ್ತದಿಂದ ಆರಾಧಿಸುವೆ యేసయ్ಯ ನನ್ನ ಸ್ತುತಿ ಪಾತ್ರನೇ యేಸయ్ಯ ನನ್ನ ಗಣನೀಯನೇ యేಸయ్ಯ ನನ್ನ ಮಹನೀಯನೇ యేಸయ్ಯ ನನ್ನ ಹೌದು ಯೇಸುವೆ, ನಿನ್ನ ಸಾನ್ನಿಧ್ಯಕ್ಕಾಗಿ ಸ್ತೋತ್ರ, ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ. ನೀವು ನಮ್ಮ ಮಧ್ಯದಲ್ಲಿ ಹಿಡಿದು ಬಂದಿದ್ದೀರೋದಕ್ಕಾಗಿ ಸ್ತೋತ್ರ. ಇವತ್ತು ನೀವೇ ನಮ್ಮೊಟ್ಟಿಗೆ ಮಾತನಾಡಬೇಕು, ನಿಮ್ಮ ಸಾನ್ನಿಧ್ಯವನ್ನು ನಾವು ಅನುಭವಿಸಬೇಕು ಅಪ್ಪ. ತಂದೆ, ಕುಮಾರ, ಪವಿತ್ರಾತ್ಮನಾದ ಯೇಸುವೆ, ನೀವು ನಮ್ಮ ಜೊತೆಯಲ್ಲಿದ್ದು ನೀವು ನಮ್ಮೊಟ್ಟಿಗೆ ಮಾತನಾಡಿ ನಮಗೆ ಬೇಕಾದ ಆಶೀರ್ವಾದಗಳನ್ನು, ನಮಗೆ ಬೇಕಾದ ಬಿಡುಗಡೆಗಳನ್ನು, ನಾವು ತಿಳಿಯದ ರಹಸ್ಯಗಳನ್ನು ನಮಗೆ ತಿಳಿಯಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಕರ್ತನೇ, ಹಿರಿಯ ಸೇವಕರ ಮುಖಾಂತರ ನಾವು ಹಸ್ತಾರ್ಪಣೆಯನ್ನು ಹೊಂದಿ ಓ ಅಭಿಷೇಕದಿಂದ ಶಕ್ತವಾಗಿ ನಮ್ಮ ಸೇವಾ ಕ್ಷೇತ್ರಗಳಿಗೆ ಹೋಗಿ ನಿಮ್ಮ ಸುವಾರ್ತೆಯನ್ನು ಸಾರಲಿಕ್ಕೆ ಬೇಕಾದ ಬಲವನ್ನು, ಶಕ್ತಿಯನ್ನು, ಅಭಿಷೇಕವನ್ನು ನಮಗೆ ದಯಪಾಲಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಎಲ್ಲವನ್ನು ನಿಮ್ಮ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಎಲ್ಲ ಸ್ತುತಿ ಘನ ಮಹಿಮೆಯನ್ನು ನಿಮ್ಮೊಬ್ಬರಿಗೆ ಯೇಸುವಿನ ನಾಮದಲ್ಲಿ ತಂದೆಯೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.